ವೃಶ್ಚಿಕ ರಾಶಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೃಶ್ಚಿಕ ರಾಶಿಯ ಸ್ನೇಹಿತರೆ, ಇಂದು ನಾವು ಜೀವನದ ಒಂದು ಕಹಿ ಸತ್ಯ, ಒಂದು ಹಂತ ಮಹಾಶಕ್ತಿಶಾಲಿ ಶಕ್ತಿ ಮತ್ತು ಒಂದು ಅದ್ಭುತ ಪ್ರಯಾಣದ ಬಗ್ಗೆ ಮಾತನಾಡಲಿದ್ದೇವೆ. ಇದು ನಿಮ್ಮೊಳಗೆ ಅಡಗಿರುವ ಆ ಕೆಂಡವನ್ನು ಜಾಗೃತಗೊಳಿಸುತ್ತದೆ. ಜಗತ್ತು ಇದುವರೆಗೆ ಕೇವಲ ಒಂದು ಉರಿಯುತ್ತಿರುವ ಕಿಡಿ ಎಂದು ಭಾವಿಸಿತ್ತು. ಹಗ್ಗ ಸುಟ್ಟರೂ ಹುರಿ ಹೋಗುವುದಿಲ್ಲ ಎಂದು ಹೇಳುತ್ತಾರಲ್ಲವೇ, ಇದು ಕೇವಲ ಒಂದು ಹಳೆಯ ಗಾದೆಯಲ್ಲ, ಬದಲಿಗೆ ಇದು ನಿಮ್ಮ ನರನಾಡಿಗಳಲ್ಲಿ ಓಡಾಡುತ್ತಿರುವ ಆ ಅದಮ್ಯ ಧೈರ್ಯ, ಆ ಅಚಲ ಸ್ವಾಭಿಮಾನ ಮತ್ತು ಆ ಹಠದ ಆತ್ಮಗೌರವದ ಜೀವಂತ ಕಥೆಯಾಗಿದೆ. ಎಂತಹ ದೊಡ್ಡ ಬಿರುಗಾಳಿಯ ಮುಂದೆ ತಲೆಬಾಗಲು ಒಪ್ಪುವುದಿಲ್ಲ. ಸಮಯದ ಪ್ರತಿಯೊಂದು ಪೆಟ್ಟನ್ನು ಸಹಿಸಿಕೊಂಡು, ಆಪ್ತರ ಬದಲಾದ ಬಣ್ಣಗಳನ್ನು ಕಂಡು, ಶತ್ರುಗಳ ಪಿತೂರಿಗಳನ್ನು ಎದುರಿಸಿದ ಮೇಲೆಯೂ ತನ್ನ ಅಸ್ತಿತ್ವವನ್ನು, ತನ್ನ ಗಾಂಭೀರ್ಯವನ್ನು ಮತ್ತು ಗತ್ತನ್ನು ಎಂದಿಗೂ ಕಡಿಮೆ ಮಾಡಲು ಬಿಡುವುದಿಲ್ಲ. ಇಂದಿನ ಈ ದಿನ ಇತಿಹಾಸದ ಪುಟಗಳಲ್ಲಿ ಒಂದು ಮಹತ್ವದ ತಿರುವಾಗಿ ದಾಖಲಾಗಲು ಹೊರಟಿದೆ. ಇಲ್ಲಿಂದ ನಿಮ್ಮ ಜೀವನದ ಒಂದು ಸಂಪೂರ್ಣ ಹೊಸ ಅಧ್ಯಾಯ ಪ್ರಾರಂಭವಾಗಲಿದೆ. ಮತ್ತು ಇದು ಯಾವುದೇ ಸಾಮಾನ್ಯ ವಿಷಯವಲ್ಲ, ಬದಲಿಗೆ ಬಹಿರಂಗವಾಗಿ ಹೇಳಲಾದ ಆ ಶಾಶ್ವತ ಸತ್ಯವಾಗಿದೆ. ಇದನ್ನು ಈಗ ಬ್ರಹ್ಮಾಂಡದ ಯಾವುದೇ ಶಕ್ತಿಯು ಬದಲಾಯಿಸಲು ಸಾಧ್ಯವಿಲ್ಲ, ಏಕೆಂದರೆ ಸಮಯವು ಬದಲಾದಾಗ ದೊಡ್ಡ ದೊಡ್ಡ ಅಹಂಕಾರಿಗಳು ಮತ್ತು ಹಾದಿಯಲ್ಲಿ ಮುಳ್ಳುಗಳನ್ನು ಬಿತ್ತಿದ ಶತ್ರುಗಳ ಗರ್ವವು ಧೂಳಿಪಟ ಆಗಿ ಹೋಗುತ್ತದೆ. ಮತ್ತು ಪರಿಸ್ಥಿತಿಗಳು ಎಷ್ಟು ಬದಲಾಗುತ್ತವೆ ಎಂದರೆ, ನಿನ್ನೆವರೆಗೆ ನಿಮ್ಮನ್ನು ಕೀಳಾಗಿ ಕಾಣಲು ಕಾಯುತ್ತಿದ್ದವರು, ನಿಮ್ಮ ವಿನಾಶದ ನಾಟಕವನ್ನು ನೋಡಲು ಕಾಯುತ್ತಿದ್ದವರು, ಇಂದು ಅವರ ಸ್ವಂತ ಸಾಮ್ರಾಜ್ಯವೇ ನಡುಗಲು ಪ್ರಾರಂಭಿಸಿದೆ. ಮತ್ತು ಪರಿಸ್ಥಿತಿ ಈಗ ಎಲ್ಲಿಗೆ ಬಂದು ತಲುಪಿದೆ ಎಂದರೆ, ನಿಮ್ಮ ಮುಂದೆ ತಲೆಬಾಗುವುದನ್ನು ಬಿಟ್ಟರೆ ಅವರಿಗೆ ಬೇರೆ ಯಾವುದೇ ದಾರಿ ಉಳಿಯುವುದಿಲ್ಲ. ಈ ಅದ್ಭುತ ಮತ್ತು ಶಕ್ತಿಶಾಲಿ ಪ್ರಯಾಣದಲ್ಲಿ ಮುಂದೆ ಸಾಗುವ ಮುನ್ನ ನಾನು ನಿಮ್ಮಲ್ಲಿ ಒಂದು ಸಣ್ಣ ವಿನಂತಿ ಮಾಡುತ್ತೇನೆ. ಒಂದು ವೇಳೆ ನಿಮ್ಮ ಆತ್ಮದ ಈ ಧ್ವನಿಯನ್ನು ಗುರುತಿಸುತ್ತಿದ್ದರೆ ಮತ್ತು ನಿಮ್ಮ ಜೀವನದಲ್ಲಿ ಬರುತ್ತಿರುವ ಆ ಕ್ರಾಂತಿಕಾರಿ ಬದಲಾವಣೆಯನ್ನು ಸ್ವಾಗತಿಸಲು ಸಂಪೂರ್ಣವಾಗಿ ಸಿದ್ಧರಾಗಿದ್ದರೆ, ವಿಡಿಯೋವನ್ನು ತಕ್ಷಣ ಸ್ವಚ್ಛ ಮನಸ್ಸಿನಿಂದ ಒಂದು ಲೈಕ್ ಮಾಡಿ ಮತ್ತು ಈ ಕುಟುಂಬದ ಭಾಗವಾಗಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಯೇ ಮುಂದುವರಿಯಿರಿ, ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಿಮಗಾಗಿ ಇಂತಹದೇ ಸತ್ಯ ಮತ್ತು ನಿಖರವಾದ ವಿಷಯಗಳನ್ನು ತರಲು ಅಪಾರ ಪ್ರೇರಣೆ ನೀಡುತ್ತದೆ. ಈಗ ಆ ಅದ್ಭುತ ಶಕ್ತಿಯ ಬಗ್ಗೆ ಮಾತನಾಡೋಣ. ಅದು ಈ ಸಮಯದಲ್ಲಿ ನಿಮ್ಮೊಳಗೆ ಅಲೆಗಳಂತೆ ಎದ್ದೇಳುತ್ತದೆ. ನೀವು ಎಂಥ ವ್ಯಕ್ತಿತ್ವದ ಮಾಲೀಕರಾಗಿದ್ದೀರಿ ಎಂದರೆ, ಜನರು ನಿಮ್ಮನ್ನು ಎಷ್ಟು ಹತ್ತಿಕ್ಕಲು ಪ್ರಯತ್ನಿಸಿದ್ದರೂ ನೀವು ಅಷ್ಟೇ ಹೆಚ್ಚು ಶಕ್ತಿಶಾಲಿಯಾಗಿ ಹೊರಹೊಮ್ಮುತ್ತೀರಿ. ಬಗ ಉರಿಯುವ ಬೆಂಕಿಯಲ್ಲಿ ಬೆಂದು ಇನ್ನಷ್ಟು ಹೊಳೆಯುವ ಆ ಚಿನ್ನದಂತೆ ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ದಿನಗಳಲ್ಲಿ ಬಂದ ಬಿರುಗಾಳಿಗಳು, ಎದುರಾದ ತೊಂದರೆಗಳು ನಿಮ್ಮನ್ನು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ತೊಂದರೆಗೆ ಈಡು ಮಾಡಿರಬಹುದು. ಅವು ನಿಮ್ಮೊಳಗಿನ ಆ ಆತ್ಮಬಲವನ್ನು ಎಂದಿಗೂ ಮುಟ್ಟಲು ಸಾಧ್ಯವಾಗಿಲ್ಲ. ಅದು ನಿಮ್ಮ ಅತ್ಯಂತ ದೊಡ್ಡ ಆಸ್ತಿಯಾಗಿದೆ. ನಿಮ್ಮ ವಿರೋಧಿಗಳು, ನಿಮ್ಮ ರಹಸ್ಯ ಶತ್ರುಗಳು ನಿಮ್ಮನ್ನು ದುರ್ಬಲಗೊಳಿಸಲು ಸಾಧ್ಯವಿರುವ ಎಲ್ಲ ತಂತ್ರಗಳನ್ನು ಬಳಸಿದರು. ನಿಮ್ಮ ಬೆನ್ನಿಗೆ ಚೂರಿ ಹಾಕಿದರು, ನಿಮ್ಮ ಮುಗ್ಧತೆಯ ಲಾಭ ಪಡೆಯಲು ಯತ್ನಿಸಿದರು. ಆದರೆ ಅವರು ಒಂದು ವಿಷಯವನ್ನು ಮರೆತರು. ಚೆಲ್ಲಾಪಿಲ್ಲಿಯಾಗಿರುವ ಮಣ್ಣಿನಿಂದ ಮಾಡಲ್ಪಟ್ಟವರಲ್ಲ, ಬದಲಿಗೆ ಒತ್ತಡ ಬಿದ್ದಾಗ ಇನ್ನಷ್ಟು ಗಟ್ಟಿಯಾಗುವ ಮಣ್ಣಿನಿಂದ ಮಾಡಲ್ಪಟ್ಟವರು. ಈಗ ಆ ಸಮಯ ಬಂದಿದೆ. ನಿಮ್ಮ ಕರ್ಮಗಳ ಫಲ, ನಿಮ್ಮ ತಪಸ್ಸಿನ ಪರಿಣಾಮ ಮತ್ತು ನಿಮ್ಮ ತಾಳ್ಮೆಯ ಕಟ್ಟಿ ಒಡೆಯುವ ಸಮಯ ಬಂದಿದೆ. ಏಕೆಂದರೆ ಗ್ರಹ ನಕ್ಷತ್ರಗಳ ಚಲನೆ ಮತ್ತು ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಪರವಾಗಿ ಸಾಕ್ಷಿ ನುಡಿಯುತ್ತಿವೆ. ಇಂದ ನಿಮ್ಮ ನಿದ್ರಿಸುತ್ತಿದ್ದ ಅದೃಷ್ಟದ ಬಾಗಿಲುಗಳು ತೆರೆಯುವುದು ಖಂಡಿತ. ಜೊತೆಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ, ನಿಮ್ಮ ವ್ಯವಹಾರದಲ್ಲಿ ಮತ್ತು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಆ ಗೌರವ ಮತ್ತು ಸ್ಥಾನಮಾನ ಮರಳಿ ಸಿಗಲಿದೆ. ಅದಕ್ಕೆ ನೀವು ನಿಜವಾಗಿಯೂ ಅರ್ಹರಾಗಿದ್ದೀರಿ. ಶತ್ರುಗಳ ಪ್ರತಿಯೊಂದು ತಂತ್ರವು ಈಗ ಅವರ ಮೇಲೆ ತಿರುಗುಬಾಣವಾಗಲಿದೆ. ಅವರ ಸ್ವಂತ ಹೆಣೆದ ಜಾಲದಲ್ಲಿ ಅವರು ಎಷ್ಟು ಸಿಲುಕಿಕೊಳ್ಳಲಿದ್ದಾರೆ ಎಂದರೆ, ಅವರಿಗೆ ತಮ್ಮ ತಪ್ಪುಗಳ ಅರಿವಾಗುತ್ತದೆ ಮತ್ತು ಅವರ ಅಹಂಕಾರ ಎಷ್ಟೇ ದೊಡ್ಡದಾಗಿದ್ದರೂ ಅವರೇ ಸ್ವತಃ ನಡೆದುಕೊಂಡು ನಿಮ್ಮ ಬಳಿ ಬರುತ್ತಾರೆ. ಇಂದಿನ ಈ ಶಕ್ತಿಯು ನಿಮ್ಮ ಮುಂದೆ ಅವರು ತಲೆಬಾಗುವಂತೆ ಒತ್ತಾಯ ಮಾಡುತ್ತದೆ, ಏಕೆಂದರೆ ಸತ್ಯವನ್ನು ಪೀಡಿಸಬಹುದು, ಆದರೆ ಎಂದಿಗೂ ಸೋಲಿಸಲು ಸಾಧ್ಯವಿಲ್ಲ. ನೀವು ಕೇವಲ ಒಂದು ವಿಷಯದ ಕಡೆ ಗಮನ ಹರಿಸಬೇಕು. ಈ ಅತ್ಯಂತ ವಿಶೇಷ ಮತ್ತು ಹೆಮ್ಮೆಯ ಸಮಯದಲ್ಲಿ ನಿಮ್ಮೊಳಗಿನ ಆ ಬಲವನ್ನು, ಈ ಸ್ವಾಭಿಮಾನವನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಬಳಸಬೇಕು. ಯಾರೊಂದಿಗೂ ಅನಾವಶ್ಯಕವಾಗಿ ಜಗಳವಾಡಬೇಡಿ, ಏಕೆಂದರೆ ನಿಮ್ಮ ಮೌನವೇ ಈಗ ನಿಮ್ಮ ವಿರೋಧಿಗಳಿಗೆ ಅತ್ಯಂತ ದೊಡ್ಡ ಉತ್ತರವಾಗಲಿದೆ. ಮತ್ತು ಈ ಸಮಯವು ಮಾತನಾಡಿದಾಗ ಇಡೀ ಜಗತ್ತು ಶಾಂತವಾಗಿ ಕೇವಲ ನಿಮ್ಮ ಯಶಸ್ಸಿನ ಸದ್ದನ್ನು ಕೇಳುತ್ತದೆ. ಈ ಸಮಯವು ನಿಮ್ಮ ಯೋಜನೆಗಳನ್ನು ಪೂರ್ಣ ಶ್ರದ್ಧೆಯಿಂದ ಜಾರಿಗೆ ತರಲು ಸೂಕ್ತವಾಗಿದೆ. ಅದು ನಿಮ್ಮ ಉದ್ಯೋಗದಲ್ಲಿ ಯಾವುದೇ ದೊಡ್ಡ ಬದಲಾವಣೆಯಾಗಿರಲಿ, ವ್ಯಾಪಾರದ ವಿಸ್ತರಣೆಯಾಗಿರಲಿ, ಅಥವಾ ನಿಮ್ಮ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನು ನೀಡುವುದಾಗಿರಲಿ. ಏಕೆಂದರೆ ಈಗ ನಿಮ್ಮ ಹಾದಿಯ ಪ್ರತಿಯೊಂದು ಅಡೆತಡೆ, ಪ್ರತಿಯೊಂದು ತೊಂದರೆ ಮತ್ತು
ಪ್ರತಿಯೊಬ್ಬ ಮನುಷ್ಯ ಯಾರು ನಿಮಗಾಗಿ ಕಲ್ಲಿನಂತೆ ನಿಂತಿದ್ದನೋ ಅವನು ತಾನಾಗಿ ಹಾದಿಯಿಂದ ದೂರ ಸರಿಯುತ್ತಾನೆ. ಅದ್ಭುತ ಬದಲಾವಣೆಯನ್ನು ಪೂರ್ಣ ವಿಶ್ವಾಸದೊಂದಿಗೆ ಸ್ವೀಕರಿಸಿ ನಿಮ್ಮೊಳಗೆ ಅಡಗಿರುವ ಆ ಅಚಲ ಶಕ್ತಿಯನ್ನು ಅನುಭವಿಸಿ ಮತ್ತು ನೆನಪಿಡಿ, ನಿಮ್ಮ ಹಗ್ಗವು ಸಮಯದ ಬೆಂಕಿಯಲ್ಲಿ ಸುಟ್ಟು ಹೋಗಿರಬಹುದು, ಆದರೆ ನಿಮ್ಮ ಆ ಬಲ, ಆ ಧೈರ್ಯ ಮತ್ತು ಆ ಗತ್ತು ಎಂದಿಗೂ ಹಾಗೆಯೇ ಕಾಯ್ದುಕೊಂಡಿದೆ ಮತ್ತು ಇದರ ಬಲದಿಂದಲೇ ನೀವು ಮುಂಬರುವ ನಾಳೆ ವಿಜೇತರಾಗಲಿದ್ದೀರಿ. ಎಲ್ಲಿ ಯಶಸ್ಸು ನಿಮ್ಮ ಪಾದಗಳನ್ನು ಚುಂಬಿಸಲಿದೆಯೋ ಮತ್ತು ನಿಮ್ಮ ಹಾದಿಯನ್ನು ಮುಳ್ಳುಗಳು ಶಾಶ್ವತವಾಗಿ ದೂರವಾಗಲಿಯೋ, ನಿಮ್ಮೊಳಗಿನ ಆ ಜ್ವಾಲೆಯು ಯಾವುದೇ ಸಾಮಾನ್ಯ ಬೆಂಕಿಯಲ್ಲ, ಬದಲಿಗೆ ಇದು ಯುಗ ಯುಗಾಂತರಗಳಿಂದ ನಿಮ್ಮ ಅಸ್ತಿತ್ವವನ್ನು ರಕ್ಷಿಸುತ್ತಾ ಬಂದಿರುವ ಆ ದಿವ್ಯ ಚೇತನವಾಗಿದೆ. ಮತ್ತು ಜಗತ್ತು ನಿಮ್ಮನ್ನು ದುರ್ಬಲ ಎಂದು ಭಾವಿಸುವ ತಪ್ಪನ್ನು ಮಾಡಿದಾಗಲೆಲ್ಲ ನಿಮ್ಮ ಒಳಗಿನ ಸಿಂಹವು ಇನ್ನಷ್ಟು ಗರ್ಜನೆಯೊಂದಿಗೆ ಎದ್ದು ನಿಂತಿದೆ. ಮಹಾನ್ ಪ್ರಯಾಣದ ಮುಂದಿನ ಹಂತದಲ್ಲಿ ನಿಮ್ಮ ಜೀವನದಲ್ಲಿ ಬಂದ ಏರಿಳಿತಗಳು ಕೇವಲ ಕಾಕತಾಳೀಯವಲ್ಲ, ಬದಲಿಗೆ ಅವು ಒಂದು ದೊಡ್ಡ ಬ್ರಹ್ಮಾಂಡದ ಯೋಜನೆಯ ಭಾಗವಾಗಿದ್ದವು ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಿಮ್ಮನ್ನು ಈ ಮಹಾ ವಿಜಯಕ್ಕಾಗಿ ಸಿದ್ಧಪಡಿಸುತ್ತಿತ್ತು. ಏಕೆಂದರೆ ಚೆದರು ಹೋಗಿ ಮತ್ತೆ ಒಂದಾಗಲು ತಿಳಿದಿರುವ ವ್ಯಕ್ತಿಯನ್ನು ಜಗತ್ತಿನ ಯಾವುದೇ ಶಕ್ತಿಯು ಎಂದಿಗೂ ಮುರಿಯಲು ಸಾಧ್ಯವಿಲ್ಲ ಮತ್ತು ನಿಮ್ಮ ಇದೇ ಗುಣವು ಇಂದು ನಿಮ್ಮ ಶತ್ರುಗಳಿಗೆ ಅತ್ಯಂತ ದೊಡ್ಡ ಕಂಟಕವಾಗಿ ಪರಿಣಮಿಸಿದೆ. ಅವರು ನಿಮ್ಮನ್ನು ಮಾನಸಿಕವಾಗಿ ಮುರಿಯಬಹುದು ಎಂದು ಭಾವಿಸಿದ್ದರು, ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ತಂದು ನಿಮ್ಮನ್ನು ತಮ್ಮ ಪಾದದ ಬಳಿ ತರಬಹುದು ಎಂದುಕೊಂಡಿದ್ದರು. ಆದರೆ ನೀವು ಎಷ್ಟು ಹೆಚ್ಚಾಗಿ ಬೇಯುತ್ತೀರೋ ಅಷ್ಟೇ ಹೆಚ್ಚು ತೀಕ್ಷ್ಣವಾಗುವ ಉಕ್ಕಿನಂತೆ ಮಾಡಲ್ಪಟ್ಟಿದ್ದೀರಿ ಎಂದು ಅವರಿಗೆ ಹೇಗೆ ತಿಳಿಯಬೇಕು? ಮತ್ತು ಚುರುಕಾಗುತ್ತಾ ಸಾಗುತ್ತೀರಿ. ಈಗ ಅವರ ಪ್ರತಿಯೊಂದು ಪಿತೂರಿ, ಅವರ ಪ್ರತಿಯೊಂದು ಸಂಚು ಇಸ್ಪೇಟು ಎಲೆಗಳಂತೆ ಚೆಲ್ಲಾಪಿಲ್ಲಿಯಾಗುವ ಸಮಯ ಬಂದಿದೆ, ಏಕೆಂದರೆ ಸಮಯದ ಚಕ್ರವು ತಿರುಗುತ್ತಿದೆ ಮತ್ತು ನಿನ್ನೆಯವರೆಗೆ ರಾಜನಂತೆ ಕುಳಿತವರು ಇಂದು ತಮ್ಮ ತಪ್ಪುಗಳಿಗೆ ಕ್ಷಮೆ ಯಾಚಿಸಲು ಸರಿಯಾದ ಅವಕಾಶಕ್ಕಾಗಿ ಹುಡುಕುತ್ತಿದ್ದಾರೆ. ನಿಮ್ಮ ಜೀವನದ ಈ ಹೊಸ ಮುಂಜಾವು ನಿಮಗಾಗಿ ಕೇವಲ ಆರ್ಥಿಕ ಲಾಭ ಮತ್ತು ಭೌತಿಕ ಸುಖ ಸೌಕರ್ಯಗಳನ್ನು ಮಾತ್ರ ತರುತ್ತಿಲ್ಲ, ಬದಲಿಗೆ ಇದು ನಿಮ್ಮ ಕಳೆದುಹೋದ ಆ ವೈಭವ, ಆ ಪ್ರಾಬಲ್ಯ ಮತ್ತು ಆ ಸಾಮಾಜಿಕ ಗೌರವವನ್ನು ಸ್ಥಾಪಿಸಲು ಹೊರಟಿದೆ. ಅದನ್ನು ಕೆಲವು ಸ್ವಾರ್ಥಿ ಮತ್ತು ಅಸೂಯೆಯುಳ್ಳ ಜನರು ತಮ್ಮ ಸುಳ್ಳು ಪ್ರಚಾರದಿಂದ ಮರೆಮಾಚಲು ಪ್ರಯತ್ನಿಸಿದರು, ಆದರೆ ಈಗ ಸತ್ಯದ ಈ ಕಠಿಣ ಪರೀಕ್ಷೆಯು ಗಟ್ಟಿಯಾಗಿ ಸಾಬೀತುಪಡಿಸಲಿದೆ ನಿಜವಾದ ಅರ್ಹರು ಯಾರು ಮತ್ತು ಯಾರು ಧರ್ಮ ಹಾಗೂ ತಾಳ್ಮೆಯ ಹಾದಿಯನ್ನು ಎಂದಿಗೂ ಬಿಡುವುದಿಲ್ಲ ಎಂದು. ವ್ಯಾಪಾರದ ಕ್ಷೇತ್ರದಲ್ಲಿ ನಿಮ್ಮ ವಿರುದ್ಧ ನಡೆಸಲಾಗುತ್ತಿದ್ದ ರಾಜಕೀಯ ಮತ್ತು ಕುಟುಂಬ ಅಥವಾ ಸಮಾಜದಲ್ಲಿ ಯಾರು ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದರೋ ಈಗ ಅವರ ಎಲ್ಲರ ದೃಷ್ಟಿಕೋನದಲ್ಲಿ ಒಂದು ಅದ್ಭುತ ಬದಲಾವಣೆ ಬರಲಿದೆ. ಅವರು ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ನಿಮ್ಮ ಈ ಅಚಲ ಧೈರ್ಯಕ್ಕೆ ತಲೆಬಾಗಲಿದ್ದಾರೆ ಮತ್ತು ಪ್ರತಿಯೊಂದು ಮಾತನ್ನು ಕಲ್ಲಿನ ಮೇಲಿನ ಬರಹ ಎಂದು ಒಪ್ಪಿಕೊಳ್ಳಲಿದ್ದಾರೆ. ಈ ಅದ್ಭುತ ಸಮಯದಲ್ಲಿ ನೀವು ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಲು ಬಿಡಬಾರದು, ಬದಲಿಗೆ ಅದನ್ನು ಸಂಪೂರ್ಣವಾಗಿ ಕೇಂದ್ರೀಕರಿಸಿ ನಿಮ್ಮ ಗುರಿಗಳ ಮೇಲೆ ತೊಡಗಿಸಬೇಕು, ಏಕೆಂದರೆ ಈಗ ನಿಮ್ಮ ಬಳಿ ಆ ಅದೃಶ್ಯ ದೈವಿಕ ಕವಚವಿದೆ. ಅದು ಪ್ರತಿಯೊಂದು ನಕಾರಾತ್ಮಕ ದೃಷ್ಟಿ ಮತ್ತು ಪ್ರತಿಯೊಂದು ವಿರೋಧಿ ಶಕ್ತಿಯನ್ನು ನಿಮ್ಮಿಂದ ಮೈಲುಗಳಷ್ಟು ದೂರ ಇಡುತ್ತದೆ ಮತ್ತು ನಿಮ್ಮ ಪ್ರಗತಿ ಹಾದಿಯಲ್ಲಿ ಬರುವ ಯಾವುದೇ ಅಡೆತಡೆಗಳು ತಾನಾಗೇ ಉರಿದು ಬೂದಿಯಾಗಲಿವೆ. ಶತ್ರುಗಳ ಅಹಂಕಾರವು ಎಷ್ಟು ಕೆಟ್ಟದಾಗಿ ಮುರಿಯಲಿದೆ ಎಂದರೆ ಅವರು ಬಯಸಿದರೂ ನಿಮ್ಮ ಮುಂದೆ ಕಣ್ಣೆತ್ತಿ ನೋಡಲು ಸಾಧ್ಯವಾಗುವುದಿಲ್ಲ. ಅವರೊಳಗಿನ ಭಯ ಅವರಿಗೆ ಅರಿವು ಮೂಡಿಸಲಿದೆ. ಯಾವುದೇ ಸಾಮಾನ್ಯ ಮನುಷ್ಯನೊಂದಿಗೆ ಅಲ್ಲ, ಬದಲಿಗೆ ಯಾರೊಂದಿಗೆ ಸ್ವತಃ ಬ್ರಹ್ಮಾಂಡದ ಸರ್ವೋಚ್ಚ ಶಕ್ತಿಯು ನಿಂತಿದೆಯೋ ಅಂಥ ಶಕ್ತಿಯೊಂದಿಗೆ ಹಗೆತನ ಬೆಳೆಸಿದ್ದಾರೆ ಎಂದು. ಇದೇ ಕಾರಣಕ್ಕಾಗಿ ಈಗ ಅವರು ತಲೆಬಾಗುವುದು ಖಚಿತ. ಅವರು ಸಂಪೂರ್ಣವಾಗಿ ಶಕ್ತಿಹೀನರಾಗುತ್ತಾರೆ ಮತ್ತು ನಿಮ್ಮ ವಿಜಯದ ಕಥೆಯು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯಲ್ಪಡುತ್ತದೆ. ನೀವು ನಿಮ್ಮ ಈ ಹೊಸ ಪ್ರಯಾಣದಲ್ಲಿ ಸಂಪೂರ್ಣವಾಗಿ ನಿರ್ಭೀತಿಯಿಂದ ಮುಂದೆ ಸಾಗಬೇಕು, ನಿಮ್ಮ ನಿರ್ಧಾರಗಳ ಮೇಲೆ ವಿಶ್ವಾಸವಿಡಬೇಕು ಮತ್ತು ಪ್ರತಿಕ್ಷಣವೂ ನಿಮಗೆ ಮಾರ್ಗದರ್ಶನ ನೀಡುತ್ತಿರುವ ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಕೇಳಬೇಕು, ಏಕೆಂದರೆ ಈ ಸಮಯವು ನಿಮ್ಮ ಜೀವನದ ಅತ್ಯಂತ ಸುವರ್ಣ ಕಾಲಾವಧಿಯಾಗಿದೆ. ಇಲ್ಲಿ ಪ್ರತಿಯೊಂದು ಅಪೂರ್ಣ ಕೆಲಸವು ಪೂರ್ಣಗೊಳ್ಳುತ್ತದೆ, ಪ್ರತಿಯೊಂದು ಹಳೆಯ ಸಾಲವು ತೀರಲಿದೆ ಮತ್ತು ನೀವು ಮುಚ್ಚಿದ ಕಣ್ಣುಗಳಿಂದ ಕಂಡ, ಅದಕ್ಕಾಗಿ ಹಗಲಿರುಳು ಶ್ರಮಿಸಿದ ಪ್ರತಿಯೊಂದು ಕನಸು ನನಸಾಗಲಿದೆ. ಈ ಮಹಾ ಬದಲಾವಣೆಯನ್ನು ನಿಮ್ಮೊಳಗೆ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳಿ. ನಿಮ್ಮ ಮುಖದಲ್ಲಿ ಆ ನಗು ಮತ್ತು ಕಣ್ಣುಗಳಲ್ಲಿ ಆ ಹೊಳಪನ್ನು ಮರಳಿ ತನ್ನಿ. ಅದು ನಿಮ್ಮ ನಿಜವಾದ ಗುರುತಾಗಿದೆ, ಏಕೆಂದರೆ ಈಗ ನಿಮ್ಮ ವಿಜಯದ ಕಹಳೆಯು ಇಡೀ ಜಗತ್ತಿನಲ್ಲಿ ಮೊಳಗಲು ಸಿದ್ಧವಾಗಿದೆ ಮತ್ತು ಯಾವುದೇ ಅಡೆತಡೆಯು ನಿಮ್ಮನ್ನು ನಿಮ್ಮ ಗುರಿಯನ್ನು ತಲುಪದಂತೆ ತಡೆಯಲು ಸಾಧ್ಯವಿಲ್ಲ. ಸುತ್ತುತ್ತಿರುವ ಈ ಸಮಯದ ಮಹಾಚಕ್ರವು ಕೇವಲ ಒಂದು ಸಾಮಾನ್ಯ ಕಾಕತಾಳೀಯವಲ್ಲ, ಬದಲಿಗೆ ನಿಮ್ಮ ಜೀವನದ ಆ ನ್ಯಾಯದ ಸಮಯವಾಗಿದೆ. ಹಾಗಾಗಿ ನೀವು ವರ್ಷಗಳಿಂದ ನಿಮ್ಮ ಕಣ್ಣುಗಳಲ್ಲಿ ತಾಳ್ಮೆಯ ಕಣ್ಣೀರು ಮತ್ತು ಹೃದಯದಲ್ಲಿ ಅಚಲ ವಿಶ್ವಾಸವನ್ನು ಇಟ್ಟುಕೊಂಡು ಕಾಯುತ್ತಿದ್ದೀರಿ. ನಿಮ್ಮ ಜೀವನದ ಈ ಕಥೆಯಲ್ಲಿ ಅತ್ಯಂತ ಅದ್ಭುತವಾದ ತಿರುವು ಈಗ ಬರಲಿದ್ದು, ಅದು ಏನೆಂದರೆ ನಿಮ್ಮ ವಿರೋಧಿಗಳು ಯಾರು ನಿನ್ನೆಯವರೆಗೆ
ನಿಮ್ಮ ಕೊರತೆಗಳನ್ನು ಹುಡುಕಿ ಸಮಾಜದಲ್ಲಿ ನಿಮ್ಮ ವರ್ಚಸ್ಸನ್ನು ಕೆಡಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದರೋ ಮತ್ತು ಅವರು ಸ್ವತಃ ತಾವು ಹೆಣಿದ ಸುಳ್ಳಿನ ಜಾಲದಲ್ಲಿ ಎಷ್ಟು ಅಸಹಾಯಕರಾಗಿ ಸಿಲುಕಿಕೊಂಡಿದ್ದಾರೆ ಎಂದರೆ ಅವರಿಗೆ ಹೊರಬರಲು ಯಾವುದೇ ದಾರಿ ಕಾಣಿಸುತ್ತಿಲ್ಲ. ಬ್ರಹ್ಮಾಂಡದ ಈ ಅಚಲವಾದ ನಿಯಮವೇನೆಂದರೆ, ಯಾರು ಇತರರಿಗಾಗಿ ಹಳ್ಳ ತೋಡಿದ್ದಾರೋ ಸಮಯ ಅವರನ್ನು ಅದೇ ಹಳ್ಳಕ್ಕೆ ತಳ್ಳುತ್ತಿದೆ ಮತ್ತು ಇಂದು ನಿಮ್ಮ ವಿಷಯದಲ್ಲಿಯೂ ಇದೇ ನ್ಯಾಯ ನಡೆಯುತ್ತಿದೆ. ಇಲ್ಲಿ ನಿಮ್ಮ ಸತ್ಯ, ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ನಿಷ್ಕಲ್ಮಶ ಸ್ವಭಾವವೇ ನಿಮ್ಮ ಅತ್ಯಂತ ದೊಡ್ಡ ರಕ್ಷಾ ಕವಚ. ನಿಮ್ಮ ಮುಂದೆ ಬಂದು ನಿಂತಿದೆ. ನೀವು ಎಂದಿಗೂ ಯಾರಿಗೂ ಕೆಟ್ಟದ್ದನ್ನು ಬಯಸಲಿಲ್ಲ, ಯಾವಾಗಲೂ ಆಪ್ತರ ಸಂತೋಷಕ್ಕಾಗಿ ನಿಮ್ಮ ಸ್ವತಃ ಸುಖಗಳನ್ನು ತ್ಯಾಗ ಮಾಡಿದ್ದೀರಿ. ಇಲ್ಲಿಯವರೆಗೆ ನಿಮ್ಮನ್ನು ನಂಬಿ ದ್ರೋಹ ಮಾಡಿದ್ದವರಿಗೂ ಸಹ ನೀವು ಸಂಕಷ್ಟದ ಸಮಯದಲ್ಲಿ ಆಸರೆಯಾಗಿದ್ದೀರಿ. ಆದರೆ ಜಗತ್ತು ನಿಮ್ಮ ಈ ದೊಡ್ಡ ಗುಣವನ್ನು ನಿಮ್ಮ ದೌರ್ಬಲ್ಯ ಎಂದು ಭಾವಿಸುವ ತಪ್ಪು ಮಾಡಿತು. ಈಗ ಆ ತಪ್ಪನ್ನು ತಿಳಿದುಕೊಳ್ಳುವ ಮತ್ತು ಆ ಎಲ್ಲ ಮುಖವಾಡಗಳನ್ನು ಕಳಚಿ ಹಾಕುವ ಸಮಯ ಬಂದಿದೆ. ಯಾರು ಸ್ನೇಹದ ಮುಖವಾಡ ಧರಿಸಿ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿದ್ದರೋ ಈಗ ನೀವು ಏನನ್ನು ಹೇಳುವ ಅಥವಾ ಸಾಬೀತುಪಡಿಸುವ, ಏಕೆಂದರೆ ನಿಮ್ಮ ಕರ್ಮಗಳ ಲೆಕ್ಕಾಚಾರ ಮತ್ತು ಗ್ರಹಗಳ ಈ ಮಹದಾಶೆಯು ಸ್ವತಃ ಅವರ ಕರ್ಮಗಳ ಲೆಕ್ಕವನ್ನು ತೀರಿಸಲು ಸಿದ್ಧವಾಗಿ ನಿಂತಿದೆ. ಈ ಅತ್ಯಂತ ಶಕ್ತಿಶಾಲಿ ಸಮಯದಲ್ಲಿ ನಿಮ್ಮೊಳಗೆ ಒಂದು ಹೊಸ ಆತ್ಮವಿಶ್ವಾಸದ ಸಂಚಾರ ಉಂಟಾಗಲಿದ್ದು, ಅದು ನಿಮಗೆ ಪ್ರತಿಯೊಂದು ವೈಪರೀತ್ಯದ ಪರಿಸ್ಥಿತಿಯೊಂದಿಗೆ ಹೋರಾಡುವ ಅಪಾರ ಶಕ್ತಿಯನ್ನು ನೀಡುತ್ತದೆ. ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಎಷ್ಟು ನಿಖರ ಮತ್ತು ತೀಕ್ಷ್ಣವಾಗಲಿದೆ ಎಂದರೆ, ದೊಡ್ಡ ದೊಡ್ಡ ಜ್ಞಾನಿಗಳು ಮತ್ತು ಅನುಭವಿ ವ್ಯಕ್ತಿಗಳು ಸಹ ನಿಮ್ಮ ಸಲಹೆ ಪಡೆಯಲು ನಿಮ್ಮ ಬಾಗಿಲಿಗೆ ಬಂದು ಸಾಲಾಗಿ ನಿಲ್ಲುವುದು ಕಾಣಬಹುದು. ಆರ್ಥಿಕ ದೃಷ್ಟಿಕೋನದಿಂದ ಇದುವರೆಗೆ ಸಂಪೂರ್ಣವಾಗಿ ಮುಚ್ಚಿ ಹೋಗಿದ್ದ ಹಾದಿಗಳು ಎಲ್ಲಿಂದ ನಿಮಗೆ ಕೇವಲ ನಿರಾಶೆ ಹೊರತು ಬೇರೇನೂ ಸಿಗುತ್ತಿರಲಿಲ್ಲವೋ ಅಲ್ಲಿ ಈಗ ಹಠಾತ್ತನೆ ಅಂಥ ಹೊಸ ಮತ್ತು ಅನಿರೀಕ್ಷಿತ ಮಾರ್ಗಗಳು ತೆರೆಯಲಿವೆ. ಅವು ನಿಮ್ಮ ಖಜಾನೆಯನ್ನು ತುಂಬುವುದಷ್ಟೇ ಅಲ್ಲದೆ ಜೊತೆಗೆ ನಿಮಗೆ ಸಮಾಜದಲ್ಲಿ ಒಂದು ಅತ್ಯಂತ ಪ್ರಭಾವಶಾಲಿ ಮತ್ತು ಗೌರವಾನ್ವಿತ ಸ್ಥಾನವನ್ನು ತಂದುಕೊಡಲಿವೆ. ನಿಮ್ಮ ಈ ಅನಿರೀಕ್ಷಿತ ಮತ್ತು ಪವಾಡ ಸದೃಶ ಯಶಸ್ಸನ್ನು ಕಂಡು ನಿಮ್ಮ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟುವುದು ಖಂಡಿತ. ಅವರ ಮಾನಸಿಕ ಸಮತೋಲನವು ತಪ್ಪತೊಡಗುತ್ತದೆ, ಏಕೆಂದರೆ ಯಾರನ್ನು ಅವರು ಎಲ್ಲ ಕಡೆಯಿಂದ ಸುತ್ತುವರೆದು ಸಂಪೂರ್ಣವಾಗಿ ಮುರಿದು ಹಾಕಿದ್ದರೋ ಆ ವ್ಯಕ್ತಿ ಈಗ ತೀವ್ರಗತಿಯಲ್ಲಿ ಮತ್ತು ಎಷ್ಟು ದೊಡ್ಡ ಸಾಮ್ರಾಜ್ಯದೊಂದಿಗೆ ಮತ್ತೆ ಎದ್ದು ನಿಲ್ಲಬಲ್ಲ ಎಂದು ಅವರು ಎಂದಿಗೂ ಊಹಿಸಿರುವುದಿಲ್ಲ. ಈಗ ಪರಿಸ್ಥಿತಿ ಹೇಗೆ ಬಂದಿದೆ ಎಂದರೆ, ಅವರ ಅಹಂಕಾರ, ಅವರ ಗತ್ತು ಮತ್ತು ಅವರ ಆ ಸುಳ್ಳು ಪ್ರಾಬಲ್ಯ ಯಾವುದರ ಬಲದಿಂದ ಅವರು ಗಾಳಿಯಲ್ಲಿ ತೇಲಾಡುತ್ತಿದ್ದರೋ ಅದೆಲ್ಲವೂ ನಿಮ್ಮ ಪಾದಗಳ ಕೆಳಗೆ ಬಂದು ಬಿದ್ದಿದೆ. ಮತ್ತು ಅವರ ಬಳಿ ಈಗ ತಮ್ಮ ರಕ್ಷಣೆಗಾಗಿ ನಿಮ್ಮ ಮುಂದೆ ಸಂಪೂರ್ಣವಾಗಿ ತಲೆಬಾಗಿ ಶರಣಾಗುವುದನ್ನು ಬಿಟ್ಟರೆ ಬೇರೆ ಯಾವುದೇ ದಾರಿ ಉಳಿದಿಲ್ಲ. ಈ ಸಮಯದಲ್ಲಿ ನೀವು ಈ ಮಹಾ ವಿಜಯದ ಆನಂದವನ್ನು ಸಂಪೂರ್ಣ ಶಾಂತತೆ ಮತ್ತು ಗಾಂಭೀರ್ಯದಿಂದ ಅನುಭವಿಸಬೇಕು. ನಿಮ್ಮೊಳಗೆ ಯಾವುದೇ ರೀತಿಯ ಅಹಂಕಾರ ಪ್ರವೇಶಿಸಲು ಬಿಡಬಾರದು, ಏಕೆಂದರೆ ಅಹಂಕಾರವೇ ಗೆದ್ದಲು ಹುಳವಾಗಿದ್ದು ಅದು ಒಳ್ಳೆಯ ಮನುಷ್ಯನ ಅದೃಷ್ಟವನ್ನು ತಿಂದು ಹಾಕುತ್ತದೆ. ಇಂದಿಗೆ ಇಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.